Hello students, welcome back to Shivkumar HB English Scholar channel. Today I am going to discuss with you about phrasal verbs. Before that, those who have not subscribed this channel till now, please subscribe to my channel for more videos. ನೋಡಿ ಸ್ಟೂಡೆಂಟ್ಸ್, ನಾವು ಇವತ್ತು phrasal verbs ಅಂತಕ್ಕಂಥ ಒಂದು ಗ್ರಾಮರ್ ಪಾರ್ಟ್ ಅನ್ನ ನಾವು ತಗೊಂಡಿದ್ವಿ. ಇದು ವೊಕ್ಯಾಬ್ಯುಲರಿಗೆ ಸೇರುತ್ತೆ. ನೀವು ಈ ವರ್ಡ್ಸ್ ಅನ್ನ ತುಂಬಾ ನೆನ್ಪಿಟ್ಕೊಳ್ಳೋದು ಮತ್ತೆ ಇದರಲ್ಲಿ ಹೆಚ್ಚು ಮುಳುಗಿರೋದು ಸ್ವಲ್ಪ ಕಷ್ಟ. ನಿಮ್ಮ ಏಜ್ ನ ವಿದ್ಯಾರ್ಥಿಗಳಿಗೆ ಲಿಟಲ್ ಬಿಟ್ ಡಿಫಿಕಲ್ಟ್ ಏರಿಯಾ ಅಂತ ಕರಿಬಹುದು. ನಾನು ಇದನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳುವಂತಹ ಟ್ರಿಕ್ಸ್ ಅನ್ನ ಸ್ವಲ್ಪ ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ನೀವು ಎಕ್ಸಾಮ್ ಅಲ್ಲಿ ಇದು ಒಂದು ಕ್ವಶನ್ ಕೇಳ್ತಾರೆ, ನೀವು ಖಂಡಿತ ಒಂದು ಮಾರ್ಕ್ಸ್ ಅನ್ನ ತಗೋಬಹುದು. ಯಾರು ಬಿಡಬೇಡಿ. ನೋಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ವೆರಿ ಈಸಿ. ಅಂದ್ರೆ ಅದ್ರೊಳಗೆ ನೀವು ಮುಳುಗಿರಲ್ಲ, ಅದನ್ನ ಗಮನಿಸಿರಲ್ಲ ಓದುವಾಗ. ಹಾಗಾಗಿ ನಿಮ್ಗೆ ಇದು ಕಷ್ಟ ಅನ್ಸಿರುತ್ತೆ ಅಷ್ಟೇ. ಅದನ್ನ ನಾನು ಒಂದಷ್ಟು ಕ್ವಶನ್ಸ್ ನಾನು ಸೆಲೆಕ್ಟ್ ಮಾಡಿದೀನಿ. ಮ್ಯಾಕ್ಸಿಮಮ್ ಕ್ವಶನ್ಸ್ ಸೆಲೆಕ್ಟ್ ಮಾಡಿದೀನಿ. ಅದರಲ್ಲಿ ನೀವು ಚೆನ್ನಾಗಿ ಓದಿದ್ರೆ ನಿಮ್ಗೆ ಅನುಕೂಲ ಆಗ್ಬಹುದು ಅಂತ ಭಾವಿಸ್ತಾ, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಸ್ಟೂಡೆಂಟ್ಸ್, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅವರು ವಿಡಿಯೋದಲ್ಲಿ ಇರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಪ್ರೆಸ್ ಮಾಡಿ. ಈ ರೀತಿ ಮಾಡಿದ್ರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್, ಟ್ಯಾಬ್ ಮತ್ತು ಡೆಸ್ಕ್ಟಾಪ್ ಗೆ ಬರುತ್ತೆ. ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ನೀವು ಇದರ ಅವಶ್ಯಕತೆ ಇರೋದಿಲ್ಲ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ phrasal verbs, ಸ್ಟೂಡೆಂಟ್ಸ್. ಲೆಟ್ ಅಸ್ ಮೂವ್ ಆನ್ ದಿ ಫಸ್ಟ್ ಕ್ವಶನ್. ನೋಡಿ, phrasal verbs ಅಂದ್ರೆ ಇಲ್ಲಿ ಆಕ್ಚುಲಿ ನಿಮಗೆ ಆಪ್ಷನ್ಸ್ ನ ಅಲ್ಲಿ ವರ್ಬ್ಸ್ ಕೊಟ್ಟಿರ್ತಾರೆ. ವರ್ಬ್ ಅಂದ್ರೆ ಕ್ಲಿಯರ್ ಕಟ್ ಆಗಿ ಒಂದೇ ಒಂದು ವರ್ಡ್ ಇದ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಬಟ್ ಇಲ್ಲಿ phrasal verbs ಆಗುತ್ತೆ. 2 ವರ್ಡ್ಸ್ ಇರ್ಬೋದು ಅಥವಾ ಮೋರ್ ದೆನ್ 2 ವರ್ಡ್ಸ್ ಇರ್ಬೋದು. ಅದೆಲ್ಲ ಸೇರಿ ಒಂದೇ ಮೀನಿಂಗ್ ಕೊಡುತ್ತೆ. ನೀವು ಪ್ರತಿಯೊಂದು ಪದದ್ದು ಮೀನಿಂಗ್ ಹುಡುಕ್ತಾ ಕೂತ್ಕೋಬಾರದು. ಪ್ರತಿಯೊಂದು ಪದದ ಮೀನಿಂಗೇ ಬೇರೆ ಇರ್ತದೆ. ಆ ಎಲ್ಲ ಪದಗಳನ್ನ ಒಟ್ಟು ಸೇರಿಸಿದ್ರೆ ಕೊಡ್ತಕ್ಕಂಥ ಒಂದು ಮೀನಿಂಗೇ ಬೇರೆ ಇರುತ್ತೆ. ಹಂಗಾಗಿ ನೀವು ಪ್ರತಿಯೊಂದು ಪದನ ಡಿವೈಡ್ ಮಾಡ್ಕೊಂಡು ಮೀನಿಂಗ್ ಮಾಡ್ಕೋಬಾರ್ದು. ಇಲ್ಲಿ ಅರ್ಥೈಸ್ಕೋಬಾರದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪದಗಳನ್ನು ಸೇರಿಸಿ ಒಂದೇ ಮೀನಿಂಗ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಅಸ್ phrasal verbs. phrasal verbs ನ ಅರ್ಥ ಮಾಡ್ಕೊಂಡವ್ರಿಗೆ ಇದು ತುಂಬಾ ಈಸಿ ಅನ್ಸುತ್ತೆ. ಬಟ್ ನನಗನ್ಸುತ್ತೆ phrasal verbs ಸ್ಟೂಡೆಂಟ್ಸ್ಗೆ SSLC ಲೆವೆಲ್ ನಲ್ಲಿ ಸ್ವಲ್ಪ ಮಕ್ಕಳಿಗೆ ಅರ್ಥ ಆಗಿರೋದು ಕಷ್ಟ ಅನಿಸ್ತಾ ಇದೆ ನನಗೆ. ಮಕ್ಕಳಿಗೆ ಈ ಏಜ್ ಅಲ್ಲಿ ಸ್ವಲ್ಪ ಕಷ್ಟನೇ ಇದು. ಸ್ವಲ್ಪ ನೀವು ಕಾಲೇಜಿಗೆಲ್ಲ ಹೋಗಿ PUC ಡಿಗ್ರಿಗೆಲ್ಲ ಹೋದ್ರೆ ಇದು ನಿಮಗೆ ಸುಲಭ ಅನ್ಸುತ್ತೆ. ಬಟ್ ಇವಾಗ ಹೈಸ್ಕೂಲ್ ನಲ್ಲಿ ನಿಮ್ಗಿದು ಕಷ್ಟ ಆಗುತ್ತೆ ಮಕ್ಕಳೇ. ನಾನು ಹೇಳೋದನ್ನ ಪ್ರತಿಯೊಂದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ನಿಮಗೆ ತೊಂದರೆ ಏನು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ, ಗಮನ ಇಟ್ಟು ಕೇಳ್ಕೊಂಡ್ರೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಫಸ್ಟ್ ಕ್ವಶನ್. Swami's father didn't like the way he was being dash. ಸ್ವಾಮಿಸ್ ಫಾದರ್ಗೆ ಅಂದ್ರೆ ಸ್ವಾಮಿಯ ತಂದೆಗೆ ಇಷ್ಟ ಇರಲಿಲ್ಲ ಯಾವುದು? ದ ವೇ ಹಿ ವಾಸ್ ಬೀಯಿಂಗ್ ಡ್ಯಾಶ್. ಅವನು ಡ್ಯಾಶ್ ಆಗ್ತಾ ಇರ್ತಕ್ಕಂಥ ರೀತಿ. ಡ್ಯಾಶ್ ಆಗ್ತಾ ಇರ್ತಕ್ಕಂಥ ರೀತಿ ಅಂದ್ರೆ ಆಪ್ಷನ್ ಎ ಗಿವ್ ಅಪ್, ಆಪ್ಷನ್ ಬಿ ಬ್ರಾಟ್ ಅಪ್, ಆಪ್ಷನ್ ಸಿ ಲುಕ್ ಇನ್ ಟು, ಆಪ್ಷನ್ ಡಿ ಕಟ್ ಇನ್. ಯಾವುದು ನೋಡೋಣ? ಯೋಚನೆ ಮಾಡಿ ಹೇಳಿ ನೋಡೋಣ. ನಿಮ್ಗೆ ಕಷ್ಟ ಆಗ್ತಾ ಇದೆ, ಬಟ್ ಯೋಚನೆ ಮಾಡಿ ನೋಡೋಣ ಹೇಗೆ ಹೇಳ್ತೀರಾ ಅಂತ. ಎಸ್, ಆಪ್ಷನ್ ಬಿ ಬ್ರಾಟ್ ಅಪ್. ಬ್ರಾಟ್ ಅಪ್ ಅಂದ್ರೆ ಬೆಳೆಯೋದು. ಈ ರೀತಿ ಬೆಳೀತಾ ಇರೋದು ಸ್ವಾಮಿಗೆ ಇಷ್ಟ ಇಲ್ಲ. ಯಾವಾಗ್ಲೂ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ, ಅದು ಅವ್ರ ತಂದೆಗೆ ಇಷ್ಟ ಇರ್ಲಿಲ್ಲ. ಅವನು ಬೆಳೆದು ದೊಡ್ಡವನಾದ್ಮೇಲೂ ಈ ರೀತಿ ಭಯ ಪಡ್ಕೊಂಡು ಅಜ್ಜಿ ಜೊತೆ ಮಲ್ಕೊಳ್ಳೋದು ಅದು ಅವನಿಗೆ ಇಷ್ಟ ಇರ್ಲಿಲ್ಲ. ಬ್ರಾಟ್ ಅಪ್ ಅನ್ನೋದನ್ನ ಹಾಕ್ಬೇಕು. ನೋಡಿ, ಬ್ರಾಟ್ ಅಂದ್ರೆ ತಂದನು, ಅಪ್ ಅಂದ್ರೆ ಮೇಲೆ, ಈ ರೀತಿ ಅರ್ಥೈಸ್ಕೋಬಾರ್ದು. ಬ್ರಾಟ್ ಅಪ್ ಎರಡೂ ಪದಗಳು ಸೇರಿ ಒಂದೇ ಮೀನಿಂಗ್ ಅನ್ನ ಅರ್ಥೈಸ್ಕೋಬೇಕು ನೀವು. ಈ ಪದಗಳನ್ನ ನೀವು ಅರ್ಥೈಸ್ಕೊಳ್ಳೋದಾದ್ರೆ ಈ ಸೆಂಟೆನ್ಸ್ ನಿಮಗೆ ಬೇಕಾಗುತ್ತೆ. ಈ ಸೆಂಟೆನ್ಸ್ ಇಲ್ದೇನೆ ನಿಮ್ಗೆ ಇನ್ನೂ ಸ್ವಲ್ಪ ಕಷ್ಟನೇ ಆಗ್ಬಿಡುತ್ತೆ ಬರೀ ಮೀನಿಂಗ್ ಹೇಳಿ ಅಂದ್ರೆ.
ಸೆಂಟೆನ್ಸ್ ಇರೋದ್ರಿಂದ ನೀವು ಈ ಸೆಂಟೆನ್ಸ್ಗೆ ಸೂಟ್ ಆಗ್ತಕ್ಕಂತ ಒಂದು ಫ್ರೇಸಲ್ ವರ್ಬ್ನ ನೀವು ಡ್ಯಾಶ್ಗೆ ತುಂಬಬೇಕಾಗತ್ತೆ. ಹಾಗಾಗಿ ನೀವು 4 ಓದಿದ್ರೆ ಸ್ವಲ್ಪ ಸುಲಭ ಆಗುತ್ತೆ. ಸೆಂಟೆನ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಆಪ್ಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಯಾವುದು ಸೂಟ್ ಆಗುತ್ತೆ ನೋಡಿ ಫಿಲ್ ಮಾಡಿ. ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ನೋಡೋಣ, 1 by 1 ಓದ್ತಾ ಹೋಗಿ. ನಾನು ಹೇಳ್ತಕ್ಕಂಥ ಪದಗಳು ಸಾಮಾನ್ಯವಾಗಿ ಅಲ್ಲಿ ಬರಬಹುದು, ಯಾಕೆಂದ್ರೆ ನಿಮ್ಮ ಏಜ್ಗೆ ಬೇಕಾಗಿರ್ತಕ್ಕಂತಹ ಒಂದು ಫ್ರೇಸಲ್ ವರ್ಬ್ಸ್ ನಾನು ಇಲ್ಲಿ ಫ್ರೇಮ್ ಮಾಡಿದ್ದೀನಿ ಕ್ವಶನ್ ಅನ್ನ, ಆ ಫ್ರೇಸಲ್ ವರ್ಬ್ಸ್ ಆಪ್ಷನ್ಗಳೇ ಬರೋ ರೀತಿನಲ್ಲಿ. ಹಾಗಾಗಿ ಇನ್ನೂ ನೋಡಿ, ನಿಮಗೆ ತುಂಬಾ ಕಷ್ಟ ಏನು ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನೋಡೋಣ ಈ ಫ್ರೇಸಲ್ ವರ್ಬ್ಸ್ ಕ್ಲಾಸ್ ಮುಗಿದ ಮೇಲೆ ನಿಮಗೆ ಕಷ್ಟನೋ ಸುಲಭನೋ ಅಂತ ನೀವೇ ಡಿಸೈಡ್ ಮಾಡಿ. ಎಸ್, ಕ್ವಶನ್ ನಂಬರ್ 2. ನೋಬಡಿ ಕೇಮ್ ಟು ಹಿಸ್ ಹೆಲ್ಪ್. ಯಾರು ಕೂಡ ಅವನ ಸಹಾಯಕ್ಕೆ ಬರಲಿಲ್ಲ. ಹಿ ಫೆಲ್ಟ್, ಅವನಿಗನ್ಸುತ್ತೆ, ಡ್ಯಾಶ್ ಫ್ರಮ್ ಹ್ಯುಮ್ಯಾನಿಟಿ. ಡ್ಯಾಶ್ ಫ್ರಮ್ ಹ್ಯುಮ್ಯಾನಿಟಿ. ಕಟ್ ಇನ್. ಆಪ್ಷನ್ ಬಿ, ಲೀವ್ ಔಟ್. ಆಪ್ಷನ್ ಸಿ, ಕಟ್ ಆಫ್. ಆಪ್ಷನ್ ಡಿ, put out. Which one is right answer? Yes, tell me. Yes. Yes, tell me. ಕಷ್ಟ ಆಗ್ತಾ ಇದೆಯಾ? ಎಸ್, ಸ್ವಲ್ಪ ಕಷ್ಟ ಆಗುತ್ತೆ. ಎಸ್, ಆಪ್ಷನ್ ಸಿ, ಕಟ್ ಆಫ್. ಹಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಯಾರು ಕೂಡ ಸಹಾಯಕ್ಕೆ ಬರದೇ ಇದ್ದಾಗ ಬಾಲೇಶ್ವರ್ಗೆ ಮಾನವೀಯತೆ ಹೋಗಿದೆ ಅನಿಸ್ಬಿಡ್ತು. ಕಟ್ ಆಫ್ ಅಂದ್ರೆ ಸ್ಟಾಪ್ ಸಮಥಿಂಗ್ ಬೈ ರಿಮೂವಿಂಗ್ ಅಂತ. ಆ ಒಂದು ಮಾನವೀಯತೆ ಇಲ್ಲ, ಹಾಗಾಗಿ ಬಿಟ್ಬಿಡೋಣ ಅಂತ ಅವ್ರನ್ನ ಬಿಟ್ಟು ಇವನು ಒಬ್ಬನೇ ಸಾಹಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಎತ್ಕೊಂಡು ಹೋಗ್ಲಿಕ್ಕೆ ಅವಳನ್ನ ಪ್ರಯತ್ನ ಪಡ್ತಾನೆ. ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಏನೋ ಒಂದು ಕಟ್ ಆಫ್ ಆಗಿದೆ ಜನಗಳಲ್ಲಿ ಅಂತ ಅನಿಸ್ತು. ಕಟ್ ಆಫ್ ಅಂದ್ರೆ ಸ್ಟಾಪ್ ಆಗಿದೆ, ಏನೋ ಒಂದು ಇಲ್ಲ ಈ ಜನಗಳಲ್ಲಿ, ಏನೋ ಒಂದು ಹ್ಯುಮ್ಯಾನಿಟಿ ಸತ್ತೋಗಿದೆ ಅಂತ ಅವನಿಗೆ ಅನಿಸ್ಬಿಡ್ತು. ಅದನ್ನ ಕಟ್ ಆಫ್, ಡಬಲ್ ಎಫ್. ಕ್ವಶನ್ ನಂಬರ್ 3. ದ ಟ್ರೈನ್ ಡ್ಯಾಶ್ ಸ್ಪೀಡ್ ಅಂಡ್ ಮೂವ್ ಇನ್ ದ ಡೈರೆಕ್ಷನ್ ಆಫ್ ಮುಂಬೈ. ಆಪ್ಷನ್ ಎ, ಪಿಕ್ ಓವರ್. ಆಪ್ಷನ್ ಬಿ, ಪಿಕ್ ಔಟ್. ಆಪ್ಷನ್ ಸಿ, ಪಿಕ್ ಆನ್. ಆಪ್ಷನ್ ಡಿ, ಪಿಕ್ಡ್ ಅಪ್. ಯಾವ್ದು ಕರೆಕ್ಟ್ ಇದೆ ಹೇಳಿ? ಎಸ್, ಆಪ್ಷನ್ ಡಿ, ಪಿಕ್ಡ್ ಅಪ್. ದ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಂತ. ಟ್ರೈನು ಸ್ಪೀಡ್ ಅಪ್ ಆಯ್ತು, ಪಿಕ್ಡ್ ಅಪ್ ಆಯ್ತು ಅಂದ್ರೆ ಸ್ಲೋ ಆಗಿದ್ದಂತ ಟ್ರೈನು ಮತ್ತೆ ಏನಾಯ್ತು, ಸ್ಟಾರ್ಟ್ ಆಯ್ತು. ಆಫ್ಟರ್ ಎ ಪಾಸ್ ಅಂದ್ರೆ ಸ್ವಲ್ಪ ನಿಧಾನ ಆಗಿದ್ದ ಟ್ರೈನು ಮತ್ತೆ ಸ್ಟಾರ್ಟ್ ಆಯ್ತು, ಮೂವ್ ಆಗ್ತಾ ಇದೆ, ಪಿಕಪ್ ತಗೊಳ್ತು, ಸ್ಪೀಡ್ ಆಯ್ತು, ಅಂಡ್ ಮೂವ್ಡ್ ಇನ್ ದ ಡೈರೆಕ್ಷನ್ ಆಫ್ ಮುಂಬೈ. ಮುಂಬೈ ಕಡೆಗೆ ಹೊರಟೋಯ್ತು. ಓಕೆ, ಕ್ವಶನ್ ನಂಬರ್ 4. Roma opened her eyes. Baleshwar feared that Roma would dash again. Option A, set up. Option B, cut off. Option C, blackout. Option D, put out. Yes, ಯೋಚನೆ ಮಾಡಿ. Yes, option C, blackout. Roma opened her eyes. Roma ಅವಳ ಕಣ್ಣುಗಳನ್ನು ತೆರೆದ್ಲು. ಬಾಲೇಶ್ವರ್ ಫಿಯರ್ಡ್, ಬಾಲೇಶ್ವರಿಗೆ ಭಯ ಆಯಿತು. ದಟ್ ರೋಮಾ ವುಡ್ ಡ್ಯಾಶ್ ಅಗೇನ್, ರೋಮಾ ಪುನಃ ಬ್ಲಾಕ್ಔಟ್ ಆಗ್ತಾಳೆ ಅಂತ ಭಯ ಆಯ್ತು. ಯಾರಿಗೆ? ಬಾಲೇಶ್ವರ್ಗೆ. ಬಾಲೇಶ್ವರ್ಗೆ ಭಯ ಆಯ್ತು, ಯಾಕೆಂದ್ರೆ ಬ್ಲಾಕ್ಔಟ್ ಆಗ್ಬಿಟ್ಟಾಳು ಮತ್ತೆ ರೋಮಾ ಅಂತ. ಬ್ಲಾಕ್ಔಟ್ ಅಂದ್ರೆ ಪ್ರಜ್ಞೆ ತಪ್ಪೋದು, ಅನ್ಕಾನ್ಶಿಯಸ್ ಆಗೋದು, ಟು ಬಿಕಮ್ ಅನ್ಕಾನ್ಶಿಯಸ್ ಅಂತ. ಎಸ್, ಕ್ವಶನ್ ನಂಬರ್ 5. ದ ಓಲ್ಡ್ ಮ್ಯಾನ್ ಡ್ಯಾಶ್ his ragged blues. Option A, put up. Option B, put on. Option C, burst out. Option D, shoot up. Think over the question and options. Tell me the answer. Which one is right? Yes, put on.
The old man put on his ragged gloves. ಆ ವಯಸ್ಸಾದಂತ ವ್ಯಕ್ತಿ ಇದ್ರಲ್ಲ, ಅವರು ಹೊರೆದು ಹೋಗಿರ್ತಕ್ಕಂತಹ ಗ್ಲೋವ್ಸ್ ಅನ್ನ ಪುಟಾನ್ ಮಾಡಿದ್ರು. ಪುಟಾನ್ ಅಂದ್ರೆ ವೇರ್ ಅಂತ, ಧರಿಸಿದ್ರು ಅಂತ. ಕ್ವಶನ್ ನಂಬರ್ 6. ಅಂಬೇಡ್ಕರ್ ಡ್ಯಾಶ್ ದ ಹಿತಕಾರಿಣಿ ಸಭಾ ಅಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಆಪ್ಷನ್ ಎ ಟೇಕ್ ಆಫ್, ಆಪ್ಷನ್ ಬಿ ಕಟ್ ಆಫ್, ಆಪ್ಷನ್ ಸಿ ಸೆಟ್ ಇನ್, ಆಪ್ಷನ್ ಡಿ ಸೆಟ್ ಅಪ್. ಯಾವುದು ಕರೆಕ್ಟ್ ಆನ್ಸರ್? ಎಸ್, ಸೆಟ್ ಅಪ್. ಅಂಬೇಡ್ಕರ್ ಸೆಟ್ ಅಪ್ ದ ಹಿತಕಾರಿಣಿ ಸಭಾ ಅಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಅಂಬೇಡ್ಕರ್ ಹಿತಕಾರಿಣಿ ಸಭಾ ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂತಹ ಸಂಸ್ಥೆಗಳನ್ನ ಅವರು ಸೆಟಪ್ ಮಾಡ್ತಾರೆ. ಸೆಟಪ್ ಮಾಡೋದು ಅಂದ್ರೆ ಎಸ್ಟಾಬ್ಲಿಷ್ ಮಾಡೋದು ಅಂತ. ಟು ಎಸ್ಟಾಬ್ಲಿಷ್, ಸ್ಥಾಪನೆ ಮಾಡೋದು. ಸ್ವಲ್ಪ ಲಿಟಲ್ ಬಿಟ್ ನಿಮಗೆ ಕಷ್ಟ. ಫ್ರೇಸಲ್ ವರ್ಬ್ಸ್ ಸ್ವಲ್ಪ ಮೀನಿಂಗ್ ಅನ್ನ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳೇ. ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಆಗುತ್ತೆ. ಕ್ವಶನ್ ನಂಬರ್ 7. Ambedkar and Gandhiji dash a veritable revolution in the social thought. Option A brought about, option B put off, option C take in, option D set out. ಯೋಚನೆ ಮಾಡಿ ಉತ್ತರ ಕೊಡಿ. 3-4 ಸೆಕೆಂಡ್ ಟೈಮ್ ಕೊಡ್ತೀನಿ, ಉತ್ತರ ಕೊಡಿ ನೋಡೋಣ. ನೀವೇ ಯೋಚನೆ ಮಾಡಿದ್ರೆ ಇಟ್ ಇಸ್ ಬೆಟರ್. Yes, brought about. Ambedkar and Gandhiji brought about a veritable revolution in the social thought ಅಂತ. ಅಂಬೇಡ್ಕರ್ ಮತ್ತೆ ಗಾಂಧೀಜಿ ಏನಾದ್ರು brought about a veritable revolution, ತಂದ್ರು, ಕಾರಣಕರ್ತರಾದ್ರು. ಯಾವುದಕ್ಕೆ? ಸೋಷಿಯಲ್ ಥಾಟ್ ಅಲ್ಲಿ ರೆವಲ್ಯೂಷನ್ ಅನ್ನು ತರಲಿಕ್ಕೆ ಕಾರಣಕರ್ತರಾದ್ರು. ಅಂಬೇಡ್ಕರ್ ಅಂಡ್ ಗಾಂಧೀಜಿ brought about a veritable revolution in the social thought. ಸಾಮಾಜಿಕ ಚಿಂತನೆಯಲ್ಲಿ ಒಂದು ದೊಡ್ಡ ಬದಲಾವಣೆ, ಕ್ರಾಂತಿಯನ್ನ ತರಲಿಕ್ಕೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರು ಕಾರಣಕರ್ತರಾದ್ರು. brought about ಅಂತ. ನೆಕ್ಸ್ಟ್ ಕ್ವಶನ್. Question number 8. Smita stood before Pandit Ravishankar and dash. Oh sir. Option A call off, option B call upon, option C burst out, option D break up. ಹೇಳಿ ನೋಡೋಣ. ಎಸ್, ಯಾವುದು ಕರೆಕ್ಟ್ ಆನ್ಸರ್? ಎಸ್, ಬರ್ಸ್ಟ್ ಔಟ್ ಅಂತ. burst out. Smita stood before Pandit Ravishankar and burst out. Oh sir. ಸ್ಮಿತಾ ಪಂಡಿತ್ ರವಿಶಂಕರ್ ಅವ್ರ ಮುಂದೆ ನಿಂತ್ಕೊಂಡು ಬರ್ಸ್ಟ್ ಔಟ್ ಅಂದ್ರೆ ಹತ್ತು ಬಿಟ್ಲು. ಓ ಸರ್ ಅಂತ ಅನ್ಕೊಂಡು ಹತ್ತು ಬಿಟ್ಲು. ಬರ್ಸ್ಟ್ ಔಟ್ ಅಂದ್ರೆ ಅಳೋದು ಆಗುತ್ತೆ ಮತ್ತೆ ನಗೋದು ಆಗುತ್ತೆ. ಅದ್ರ ಅರ್ಥ ಏನಪ್ಪ? ಬರ್ಸ್ಟ್ ಔಟ್ ಅಂದ್ರೆ ಸಡನ್ಲಿ ಸ್ಟಾರ್ಟ್ ಲಾಫಿಂಗ್ ಅಂತ, ಆರ್ ಸಡನ್ಲಿ ಸ್ಟಾರ್ಟ್ ಕ್ರೈಯಿಂಗ್ ಅಂತ. ಸಡನ್ ಆಗಿ ಲಾಫ್ ಮಾಡೋದು ಆಗುತ್ತೆ, ಸಡನ್ ಆಗಿ ಕ್ರೈ ಮಾಡೋದು ಆಗುತ್ತೆ. ಆದ್ರೆ ಇಲ್ಲಿ ಸ್ಮಿತಾ ಮಾಡಿದ್ದು ಸಡನ್ ಆಗಿ ಕ್ರೈಯಿಂಗ್, ಅತ್ಲು, ಬರ್ಸ್ಟ್ ಔಟ್. ಎಸ್, ಕ್ವಶನ್ ನಂಬರ್ 9. If you want to dash in life, you have to read a lot. Option A run away, option B get on, option C let on, option D put on. Yes, if you want to dash, ಯೋಚನೆ ಮಾಡಿ. Yes, option B get on. Get on ಅಂದ್ರೆ
ಮೇಕ್ ಪ್ರೋಗ್ರೆಸ್ ಅಂತ ಅಂದ್ರೆ ಬೆಳೆಯೋದು, ಎತ್ತರಕ್ಕೆ ಬೆಳೆಯುವಂಥದ್ದು, ಯಶಸ್ವಿ ಆಗುವಂಥದ್ದು. ಗೆಟ್ ಆನ್ ಅಂದ್ರೆ ಇಫ್ ಯು ವಾಂಟ್ ಟು ಗೆಟ್ ಆನ್, ನೀನು ಯಶಸ್ವಿ ಆಗ್ಬೇಕು ಅಂದ್ರೆ ಇನ್ ಲೈಫ್, ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ, ಬೆಳಿಬೇಕು ಅಂದ್ರೆ, ಬಚಾವಾಗ್ಬೇಕು ಅಂದ್ರೆ, ಯು ಹ್ಯಾವ್ ಟು ರೀಡ್ ಎ ಲಾಟ್. ನೀನು ಹೆಚ್ಚು ಹೆಚ್ಚು ಓದ್ಬೇಕು ಅಂತ ಅವ್ರ ತಂದೆ ಹೇಳ್ತಾರೆ. ಹೌದಾ? ಅದನ್ನ ನಾವು ಗೆಟ್ ಆನ್ ಅಂತೀವಿ. ಹೌದಾ? ಸತೀಶ್ ಪಾಠದಲ್ಲಿ ಬರುತ್ತೆ. ಸಾರಿ, ಎಸ್, ಸತೀಶ್ ಪಾಠದಲ್ಲಿ ಬರುತ್ತೆ. ಅವ್ರ ತಂದೆ ಹೇಳ್ತಾರಲ್ಲ, ಸತೀಶು ಅವ್ರು ಕಾಲ್ ಮುರ್ಕೊಂಡಿರೋದ್ರಿಂದ ಅವ್ರಿಗೆ ಹಿಯರಿಂಗ್ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಯಾವ ಸ್ಕೂಲಲ್ಲೂ ಕೂಡ ಅಡ್ಮಿಷನ್ ಕೊಡಲ್ಲ, ಇರೋ ಸ್ಕೂಲಲ್ಲಿ ತೆಗೆದುಹಾಕ್ತಾರೆ, TC ಕೊಟ್ಬಿಡ್ತಾರೆ, ಮನೇಲಿ ಉಳ್ಕೊಳ್ತಾನೆ. ಅವಾಗ ಸತೀಶ್ ಅವ್ರ ತಂದೆ ಹೇಳ್ತಾ ಇದ್ರು, ಅವಾಗ ಇವನು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡುವಾಗ, ಇಲ್ಲಪ್ಪ ನೀನು ಗೆಟ್ ಆನ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ರೀಡ್ ಎ ಲಾಟ್ ಅಂತ ಹೇಳ್ತಾರೆ ಅವ್ರ ತಂದೆ. ನೀನು ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ, ಬೆಳಿಬೇಕು ಅಂದ್ರೆ, ಬಚಾವಾಗ್ಬೇಕು ಅಂದ್ರೆ ನೀನು ಹೆಚ್ಚು ಹೆಚ್ಚು ಓದ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. The street performer dash immediately without giving a hint as to his identity. Option A, pass out. Option B, makeover. Option C, slipped away. Option D, make out. Yes, ಯಾವ ಆಪ್ಷನ್ ಕರೆಕ್ಟ್ ಇದೆ? Yes, slipped away. ನೋಡಿ, ದ ಸ್ಟ್ರೀಟ್ ಪರ್ಫಾರ್ಮರ್ ಅಂತ ಯಾರು? ಪಬ್ಲಿಕ್ ಪ್ಲೇಸ್ ನಲ್ಲಿ ಏನಾದ್ರು ಆಟನೋ ಅಥವಾ ಒಂದು ಸಾಂಗೋ ಏನಾದ್ರು ಹೇಳ್ತಾ ಇರ್ತಾರೆ ನೋಡಿ, ಪಬ್ಲಿಕ್ ಪ್ಲೇಸ್ ಅಲ್ಲಿ, ಅವರಿಗೆ ಸ್ಟ್ರೀಟ್ ಪರ್ಫಾರ್ಮರ್ ಅಂತ ಕರಿತೀವಿ. ಅವರು ಸ್ಲಿಪ್ಡ್ ಅವೇ ಇಮಿಡಿಯೇಟ್ಲಿ. ಸ್ಲಿಪ್ಡ್ ಅವೇ ಅಂದ್ರೆ ಅಲ್ಲಿಂದ ಆ ಪ್ಲೇಸ್ ಅನ್ನ ಬಿಟ್ಬಿಡೋದು, ಕ್ವೈಟ್ಲಿ ಅಂಡ್ ಸೀಕ್ರೆಟ್ಲಿ ಆಗಿ ಬಿಟ್ಬಿಡೋದು. ಟು ಲೀವ್ ಅ ಪ್ಲೇಸ್ ಕ್ವೈಟ್ಲಿ ಅಂಡ್ ಸೀಕ್ರೆಟ್ಲಿ, ಅಲ್ಲಿಂದ ಆ ಜಾಗದಿಂದ ಗೊತ್ತಾಗದೇ ಇರೋ ರೀತಿನಲ್ಲಿ ಜಾಗ ಖಾಲಿ ಮಾಡ್ಬಿಡುತ್ತೆ. ಸ್ಲಿಪ್ಡ್ ಅವೇ ವಿತೌಟ್ ಗಿವಿಂಗ್ ಎ ಹಿಂಟ್ ಆಸ್ ಟು ಹಿಸ್ ಐಡೆಂಟಿಟಿ. ಅವನು ಇದಾನೆ ಅಂತ ಗೊತ್ತಾಗದಂಗೆ ಜಾಗ ಖಾಲಿ ಮಾಡ್ಬಿಡೋದು. ದಟ್ ಈಸ್ ಸ್ಲಿಪ್ಡ್ ಅವೇ. Move on to the next question. Question number 11. Satish dash his day's work and went out to meet his friend. Option A, wrapped up. Option B, put on. Option C, cut off. Option D, blackout. Back out. Yes, ಯೋಚನೆ ಮಾಡಿ. Yes, option A. Satish wrapped up his day's work and went out to meet his friend. Wrapped up his day's work ಅಂದ್ರೆ ಅವನ ಕೆಲಸವನ್ನ ಮುಗಿಸಿ, ಕ್ಲೋಸ್ ಮಾಡಿ, ಎಂಡ್ ಮಾಡಿ, ಆಮೇಲೆ ಅವನ ಫ್ರೆಂಡ್ ಅನ್ನ ಭೇಟಿ ಮಾಡ್ಲಿಕ್ಕೆ ಹೋದ. wrapped up ಅಂದ್ರೆ ಮುಗಿಸುವಂಥದ್ದು, ಕ್ಲೋಸ್ ಮಾಡುವಂಥದ್ದು. Question number 12. The woman was severely injured and the nurse helped to dash her. Option A, pull over. Option B, break off. Option C, back up. Option D, take in. ಯೋಚನೆ ಮಾಡಿ. Yes, option take in. Take in ಅಂದ್ರೆ accept something ಅಂತ. ಅಂದ್ರೆ ಅವರು ಹೆಲ್ಪ್ ನ ಕೇಳ್ಕೊಂಡು ಬಂದಿದ್ರು, ನನಗೆ ತುಂಬಾ ಸಿವಿಯರ್ ಆಗಿ ಇಂಜೂರ್ ಆಗಿದೆ ಅಂತ. ತಕ್ಷಣ ನರ್ಸ್ ಏನ್ ಮಾಡ್ತಾರೆ, ಅವ್ರನ್ನ ಒಳಗಡೆ ಕರ್ಕೊಳ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದನ್ನ ನಾವು ಟೇಕ್ ಇನ್ ಅಂತೀವಿ. ಎಸ್. Question number 13. After a long battle with cancer, my friend dash yesterday. Option A, go off. Option B, passed away. Option C, take care. Option D, hang on.
ಎಸ್, ಆಪ್ಷನ್ ಬಿ, ಪಾಸ್ಡ್ ಅವೇ. ಪಾಸ್ಡ್ ಅವೇ ಅಂದ್ರೆ ತೀರಿ ಹೋಗುವಂಥದ್ದು, ಡೈಡ್ ಅಂತ, ಮರಣ ಹೊಂದಿದರು. ಆಫ್ಟರ್ ಎ ಲಾಂಗ್ ಬ್ಯಾಟಲ್ ವಿತ್ ಕ್ಯಾನ್ಸರ್. ಕ್ಯಾನ್ಸರ್ ಜೊತೆ ಒಂದು ಯುದ್ಧ ಅಂದ್ರೆ ಲಾಂಗ್ ಬ್ಯಾಟಲ್, ತುಂಬಾ ದಿನಗಳ ಒಂದು ಹೋರಾಟವನ್ನ ಕ್ಯಾನ್ಸರ್ ಜೊತೆ ಮುಗಿಸಿ ಅದಾದ್ಮೇಲೆ ಮೈ ಫ್ರೆಂಡ್ ಪಾಸ್ಡ್ ಅವೇ, ನಮ್ಮ ಗೆಳೆಯ ತೀರಿ ಹೋದನು. ಪಾಸ್ಡ್ ಅವೇ, ಪಾಸ್ಡ್ ಅವೇ ಅಂದ್ರೆ ಮರಣ ಹೊಂದಿದರು. ಕ್ವಶನ್ ನಂಬರ್ 14. ರೋಮಾ ಡ್ಯಾಶ್ meeting Vijay that weekend. Option A, looked up to. Option B, looked into. Option C, looked forward to. Option D, looked for. ಯೋಚನೆ ಮಾಡಿ, think over the questions and options. Yes, looked forward to. Roma looked forward to meeting Vijay that weekend. Roma looked forward to meeting Vijay. ಎದುರು ನೋಡ್ತಿದ್ಲು ಅಂತ. ಏನನ್ನ? ಮೀಟಿಂಗ್ ವಿಜಯ್, ವಿಜಯನನ್ನ ಭೇಟಿ ಮಾಡಬೇಕು ಅಂತ ಎದುರು ನೋಡ್ತಾ ಇದ್ಲು ಅವತ್ತಿನ ವೀಕೆಂಡ್ ಅಲ್ಲಿ. ಲುಕ್ಡ್ ಫಾರ್ವರ್ಡ್ ಟು ಅಂದ್ರೆ ಎದುರು ನೋಡುವುದು. Question number 15. Be sure to a life jacket before getting into the boat. Option A, put on. Option B, put in. Option C, put off. Option D, put out. ಯೋಚನೆ ಮಾಡಿ. ಇದನ್ನು ಕೇಳಿರ್ತೀರಿ ತುಂಬಾ ಸಾರಿ. ಎಸ್, ಆಪ್ಷನ್ ಎ, ಪುಟ್ ಆನ್. ನೋಡಿ, ಬಿ ಶ್ಯೂರ್ ಟು ಪುಟ್ ಆನ್ ಎ ಲೈಫ್ ಜಾಕೆಟ್. ನೋಡಿ, ಒಂದು ಲೈಫ್ ಜಾಕೆಟ್ ಅನ್ನ ನಿಮಗೆ ಬೋಟ್ಗೆ ಇಳಿಯೋದಕ್ಕಿಂತ ಮುಂಚೆ ಕೊಡ್ತಾರೆ. ಏನಾದ್ರೂ ತೊಂದರೆ ಆದ್ರೆ ನೀರಿನಲ್ಲಿ ಕಷ್ಟ ಆಗುತ್ತೆ, ಮೇಲೆ ತೇಲ್ತಾ ಇರ್ಲಿ ಅಂದ್ಬಿಟ್ಟು ಒಂದು ಲೈಫ್ ಜಾಕೆಟ್ ಅನ್ನ ಕೊಟ್ಟಿರ್ತಾರೆ ನೀರಿಗೆ ಇಳಿಯೋದಕ್ಕಿಂತ ಮುಂಚೆ ಬೋಟ್ಗೆ ಇಳಿಯುವಾಗ. ಅದು ಲೈಫ್ ಜಾಕೆಟ್ ಹಾಕೊಂಡಿದ್ದೀರಾ ಅಂತ ನೀವು ಬಿ ಶ್ಯೂರ್, ನೀವು ಹಾಕೊಂಡಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬೋಟ್ಗೆ ಇಳಿಯಿರಿ ಅಂತ. ಪುಟ್ ಆನ್ ಅಂದ್ರೆ ವೇರ್ ಅಂತ, ಧರಿಸು. ಆಪ್ಷನ್, which option is right? A, option A, put on, ಧರಿಸು. Question number 16. The truck driver dash without expecting a word of appreciation. Option A, slipped in. Option B, slipped away. Option C, slipped out. Option D, slipped into. Yes, which option is right? Yes. Yes. Option D, right. The truck driver slipped away. ಸ್ಲಿಪ್ಡ್ ಅವೇ ಮುಂಚೆನೂ ಒಂದ್ಸರಿ ಬಂತು, ಆದ್ರೆ ಸೆಂಟೆನ್ಸ್ ಚೇಂಜ್ ಮಾಡಿದೀನಿ ಇಲ್ಲಿ. ದ ಟ್ರಕ್ ಡ್ರೈವರ್ ಸ್ಲಿಪ್ಡ್ ಅವೇ. ಟ್ರಕ್ ಡ್ರೈವರ್ ಏನ್ ಮಾಡಿದ್ರು? ಹೊರಟೋಗ್ಬಿಟ್ರು ಆ ಜಾಗದಿಂದ, ಖಾಲಿ ಮಾಡಿದ್ರು ಆ ಜಾಗದಿಂದ. ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎ ವರ್ಡ್ ಆಫ್ ಅಪ್ರಿಸಿಯೇಷನ್. ಯಾವುದೇ ಥ್ಯಾಂಕ್ಸ್ ಅನ್ನ ಅಥವಾ ಯಾವುದೇ ಹೊಗಳಿಕೆಯ ಮಾತುಗಳನ್ನ ನಿರೀಕ್ಷಣೆ ಮಾಡದೇನೆ, ಹಣವನ್ನು ಕೂಡ ನಿರೀಕ್ಷಣೆ ಮಾಡದೆ ಅವರು ಅಲ್ಲಿಂದ ಹೊರಟು ಹೋಗ್ಬಿಟ್ರು. ಸ್ಲಿಪ್ಡ್ ಅವೇ, ದ ಟ್ರಕ್ ಡ್ರೈವರ್ ಸ್ಲಿಪ್ಡ್ ಅವೇ ಅಂತ. Question number 17. The students were the dash the auditorium for a film show. Option A, let down. Option B, let off. Option C, let into. Option D, let out. ಯೋಚನೆ ಮಾಡಿ ಉತ್ತರ ಕೊಡಿ. Yes, option C, let into.
The students were let into the auditorium for a film show. ಸ್ಟೂಡೆಂಟ್ಸ್ ಆಡಿಟೋರಿಯಂ ನಲ್ಲಿ ಇದ್ರು, ಆಡಿಟೋರಿಯಂ ಒಳಗಡೆ ಹೋದ್ರು ಫಿಲ್ಮ್ ಶೋಗಾಗಿ ಅಂತ. ಇಲ್ಲಿ ಲೆಟ್ ಆಫ್ ಬಂದ್ರೆ ಆಡಿಟೋರಿಯಂ ಹೊರಗಡೆ ಬರುವಂತದ್ದು, ಲೆಟ್ ಇಂಟು ಅಂದ್ರೆ ಒಳಗಡೆ ಹೋಗುವಂಥದ್ದು. Question number 18. I dash them that we should try again. Option A, agree for. Option B, agree with. Option C, agree to. Option D, agree on. ಯೋಚನೆ ಮಾಡಿ. Yes, option B. ಅಗ್ರಿ ವಿತ್. ಸಾಮಾನ್ಯ ಅಗ್ರಿ ಜೊತೆ ಬರೋದೇ ವಿತ್. ಫಾರ್ ಬರಲ್ಲ, ಟು ಬರಲ್ಲ, ಅಗ್ರಿ ಆನ್ ಬರಲ್ಲ, ತುಂಬಾ ರೇರ್ ಇವೆಲ್ಲ. ಬಟ್ ಅಗ್ರಿ ವಿತ್ ಆಫನ್ಲಿ ನಾವು ಏನ್ ಮಾಡ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ. ಆಗಾಗ ನಾವು ಅಗ್ರಿ ಜೊತೆ ವಿತ್ ಬಂದೇ ಬರುತ್ತೆ, ಹೌದಾ? ಐ ಅಗ್ರಿ ವಿತ್ ದೆಮ್ ದಟ್ ವಿ ಶುಡ್ ಟ್ರೈ ಇಟ್. ನಾನು ಅವ್ರ ಜೊತೆ ಒಪ್ಕೊಂಡಿದ್ದೀನಿ ಅಂತ, ನಾವು ಟ್ರೈ ಮಾಡ್ತೀವಿ, ಟ್ರೈ ಮಾಡ್ಬೇಕು ಅಂತ ಒಪ್ಕೊಂಡಿದೀವಿ. ಐ ಅಗ್ರಿ ವಿತ್ ದೆಮ್, ಒಪ್ಕೊಂಡಿದ್ದೀನಿ. Question number 19. Baleshwar dashed the train to help the girl by the tracks. Option A, jumped up. Option B, jumped in. Option C, jumped out. Option D, jumped off. ಯೋಚನೆ ಮಾಡಿ. Yes, jumped off. Baleshwar jumped off the train. Baleshwar ಟ್ರೈನ್ ಇಂದ ಜಂಪ್ಡ್ ಆಫ್ ಮಾಡ್ತಾರೆ, ನೆಗೆದು ಬಿಡ್ತಾರೆ ಕೆಳಗಡೆ. ಟು ಹೆಲ್ಪ್ ದ ಗರ್ಲ್ ಬೈ ದ ಟ್ರ್ಯಾಕ್ಸ್. ಟ್ರ್ಯಾಕ್ಸ್ ಪಕ್ಕದಲ್ಲಿ ಬಿದ್ದಿರ್ತಕ್ಕಂತಹ ಹುಡುಗಿಯನ್ನ ರಕ್ಷಣೆ ಮಾಡ್ಲಿಕ್ಕೆ, ಅವಳಿಗೆ ಸಹಾಯ ಮಾಡ್ಲಿಕ್ಕೆ ಜಂಪ್ಡ್ ಆಫ್ ದ ಟ್ರೈನ್. OFF ಇರಬೇಕು. ಜಂಪ್ಡ್ ಆಫ್, ಟ್ರೈನ್ ಇಂದ ಜಂಪ್ಡ್ ಆಫ್ ಆದರು. Yes, question number 20. The company decided to dash its rules on the notice board. Option A, put off. Option B, put in. Option C, put up. Option D, put away. ಯೋಚನೆ ಮಾಡಿ. Yes, option C, put up. The company decided to put up its rules on the notice board. ಕಂಪನಿ ಡಿಸೈಡ್ ಮಾಡಿದೆ ಏನ, ಪುಟ್ ಅಪ್ ಇಟ್ಸ್ ರೂಲ್ಸ್, ಅದರ ರೂಲ್ಸ್ ಗಳನ್ನ ಆನ್ ದ ನೋಟಿಸ್ ಬೋರ್ಡ್. ಪುಟ್ ಅಪ್ ಆನ್ ದ ನೋಟಿಸ್ ಬೋರ್ಡ್, ನೋಟಿಸ್ ಬೋರ್ಡ್ ಮೇಲೆ ಪುಟ್ ಅಪ್ ಮಾಡೋದು ಅಂದ್ರೆ ಶೋ ಮಾಡುವಂಥದ್ದು, ಪೇಸ್ಟ್ ಮಾಡುವಂಥದ್ದು, ತೋರಿಸುವಂಥದ್ದು ಮಾಡಿದೆ. ಪುಟ್ ಅಪ್ ಮಾಡಿದೆ. ಪುಟ್ ಅಪ್ ಇಟ್ಸ್ ರೂಲ್ಸ್ ಆನ್ ದ ನೋಟಿಸ್ ಬೋರ್ಡ್. Yes, question number 21. They dash when the police surrounded the building. Yes, option A, gave off. Option B, gave in. Option C, gave out. Option D, gave away. ಯೋಚನೆ ಮಾಡಿ, ಯಾವುದು ಸರಿ ಇದೆ? Yes, option B, gave in. They gave in when the police surrounded the building. ಪೊಲೀಸ್ ಯಾವಾಗ ಆ ಬಿಲ್ಡಿಂಗ್ ಸುತ್ತ ನಿಂತ್ಕೊಂಡ್ಬಿಡ್ತು, ಅವಾಗ ದೇ ಗೇವ್ ಇನ್. ದೇ ಗೇವ್ ಇನ್ ಅಂದ್ರೆ ಟು ಗಿವ್ ಅಪ್ ಸಮಥಿಂಗ್ ಅಂತ, ಬಿಟ್ಬಿಡೋದು ಅಂದ್ರೆ ಸರೆಂಡರ್ ಆಗೋದು, ಬಿಟ್ಬಿಡೋದು, ಫೇಲ್ ನ ಒಪ್ಕೊಳ್ಳೋದು, ಡಿಫೀಟ್ ಅನ್ನ ಒಪ್ಕೊಳ್ಳೋದು. ಯಾವಾಗ ಪೊಲೀಸ್ ಸುತ್ತುವರೆದ್ರು ಅವರು ಗೇವ್ ಇನ್ ಆದ್ರು, ಅಂದ್ರೆ ಡಿಫೀಟ್ ಅನ್ನ ಒಪ್ಕೊಂಡ್ರು. ಅವರು ಏನನ್ನು ಇನ್ನ ಟ್ರೈ ಮಾಡ್ಲಿಲ್ಲ, ಎಲ್ಲವನ್ನು ಬಿಟ್ಬಿಟ್ರು, ಸೋಲನ್ನ ಒಪ್ಕೊಳ್ತಾರೆ. ಗೇವ್ ಇನ್ ಅಂದ್ರೆ ಬಿಟ್ಬಿಡೋದು, ಟು ಗಿವ್ ಅಪ್ ಸಮಥಿಂಗ್ ಅಂತ, ಏನನ್ನು ಟ್ರೈ ಮಾಡ್ಲಿಲ್ಲ ಇನ್ನವರು, ತಪ್ಪಿಸ್ಕೊಳ್ಲಿಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಯಾವ್ದಕ್ಕೂ ಟ್ರೈ ಮಾಡ್ಲಿಲ್ಲ, ಬಿಟ್ಬಿಟ್ರು ಎಲ್ಲಾನು. ದಟ್ ಈಸ್ ಕಾಲ್ಡ್ ಅಸ್ ಗೇವ್ ಇನ್.
Question number 22. Can you dash this word in dictionary? Can you dash this word in dictionary? Option A, look on. Option B, look up. Option C, look off. Option D, look out. ಯೋಚನೆ ಮಾಡಿ. Yes. Option B. Can you look up this word in dictionary? Look up ಅಂದ್ರೆ search for a piece of information ಅಂತ. ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ಗೋಸ್ಕರ ಸರ್ಚ್ ಮಾಡುವಂಥದ್ದು. That is called as look up. Can you look up this word in a dictionary? Yes. Question number 23. He has dashed screen as an actor. Option A, appeared on. Option B, appeared with. Option C, appeared to. Option D, appeared out. Think over. Yes. Option A. He has appeared on screen as an actor. He has appeared on screen as an actor. An actor ಆಗಿ ಅವನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾನೆ ಅಂತ. ಅಪಿಯರ್ಡ್ ಆನ್ ಅಂದ್ರೆ ಕಾಣಿಸ್ಕೊಂಡ. ಬಿಕಮ್ ವಿಸಿಬಲ್ ಅಂತ ಅಪಿಯರ್ಡ್ ಆನ್ ಅಂತ. ಓಕೆ. ನೆಕ್ಸ್ಟ್. Question number 24. The poet dash his grandma very well. Option A, looked into. Option B, looked after. Option C, looked out. Option D, looked at. Yes, which one is right? Think over it and tell. Yes. Looked after. ತುಂಬಾ ಈಸಿ ಇದೆ ಇದು ಆಪ್ಷನ್. ಕ್ವಶನ್ಗೆ ಸೇರಿಸತಕ್ಕಂಥ ಒಂದು ಆಪ್ಷನ್ ತುಂಬಾ ಈಸಿ ಇದೆ. ಲುಕ್ಡ್ ಆಫ್ಟರ್ ಅಂದ್ರೆ ಸಾಮಾನ್ಯ ಕೇಳಿರ್ತೀರಿ. ಲುಕ್ಡ್ ಆಫ್ಟರ್ ಅಂದ್ರೆ ನೋಡಿಕೊಳ್ಳುವುದು. ದ ಪೋಯೆಟ್ ಲುಕ್ಡ್ ಆಫ್ಟರ್ ಇಸ್ ಗ್ರ್ಯಾಂಡ್ ಮಾ ವೆರಿ ವೆಲ್. ಪೋಯೆಟ್ ಅವರು ಅಂದ್ರೆ ರಸ್ಕಿನ್ ಬಾಂಡ್ ಅವರು ಗ್ರ್ಯಾಂಡ್ ಮಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಲುಕ್ಡ್ ಆಫ್ಟರ್. ಓಲ್ಡ್ ಏಜ್ ನಲ್ಲಿ ಪೇರೆಂಟ್ಸ್ ನೋಡ್ಕೋತೀವಲ್ಲ ಅದು. ದ ಚಿಲ್ಡ್ರನ್ ಲುಕ್ಡ್ ಆಫ್ಟರ್ ಹಿಸ್ ಪೇರೆಂಟ್ಸ್ ಆರ್ ಹರ್ ಪೇರೆಂಟ್ ಇನ್ ದ ಓಲ್ಡ್ ಏಜ್. ಲುಕ್ಡ್ ಆಫ್ಟರ್ ಅಂದ್ರೆ ನೋಡಿಕೊಳ್ಳುವುದು. Question number 25. Baleshwar dash the still moving train. Option A, jumped from. Option B, jumped in. Option C, jumped off. Option D, jumped off. Yes. ಯೋಚನೆ ಮಾಡಿ. Yes. Option C, jumped off the train. O double F ನೆನ್ಪಿಟ್ಕೊಳ್ಳಿ. O single F ಅಲ್ಲ. jumped off the train ನೆನ್ಪಿಟ್ಕೋಬೇಕು. ಡಬಲ್ ಎಫ್ ಇರಬೇಕು. Baleshwar jumped off the still moving train. ಇನ್ನೂ ಚಲಿಸ್ತಾ ಇರ್ತಕ್ಕಂಥ ಟ್ರೈನ್ ನಿಂದ ಬಲೇಶ್ವರ್ ಜಂಪ್ ಮಾಡ್ದ. Question number 26. Some animals dash an unpleasant odor that deters attackers. Option A, gave in. Option B, gave out. Option C, give away. Option D, give off. Double F. ಯೋಚನೆ ಮಾಡಿ ಉತ್ತರನ. Yes. Yes. Give off. ಡಬಲ್ ಎಫ್ ಹಾಕೋಬೇಕು. ಗಿವ್ ಆಫ್ ಅಂದ್ರೆ ಟು ಪ್ರೊಡ್ಯೂಸ್ ಅಂತ, ಅಂದ್ರೆ ಉತ್ಪತ್ತಿ ಮಾಡೋದು ಅಂತ. ಗಿವ್ ಆಫ್ ದೇಹದಿಂದ ಹೊರಗಡೆ ಉತ್ಪತ್ತಿ ಮಾಡಿ ಬಿಡುವಂಥದ್ದು. ಗಿವ್ ಆಫ್. ಸಮ್ ಅನಿಮಲ್ಸ್ ಗಿವ್ ಆಫ್ ಆನ್ ಅನ್ಪ್ಲೆಸೆಂಟ್ ಅಡೋರ್. ಕೆಲವು ಅನಿಮಲ್ಸ್ ಒಂದು ಅನ್ಪ್ಲೆಸೆಂಟ್, ಚೆನ್ನಾಗಿಲ್ಲದೆ ಇರತಕ್ಕಂತಹ ಒಂದು ಕೆಟ್ಟ ಸ್ಮೆಲ್ ಬರ್ತಕ್ಕಂಥ ಒಂದು ಗ್ಯಾಸ್ ಅನ್ನ ಬಿಡ್ತವೆ. ಅನ್ಪ್ಲೆಸೆಂಟ್ ಅಡೋರ್ ಅಂತ ಕೆಲವು ಅನಿಮಲ್ಸ್ ಬಾಡಿಯಿಂದ ಹೊರಗಡೆ ಬರುತ್ತೆ. ಅನ್ಪ್ಲೆಸೆಂಟ್ ಅಡೋರ್ ಅಂದ್ರೆ ನಮಗೆ, ಅಂದ್ರೆ ಅನ್ಪ್ಲೆಸೆಂಟ್ ಅಂದ್ರೆ ಚೆನ್ನಾಗಿಲ್ಲದೆ ಇರುವಂತ ಒಂದು ಸ್ಮೆಲ್ ಅದು ಬರುತ್ತೆ. ಅದರಿಂದ ಏನು ಉಪಯೋಗ ಅವಕ್ಕೆ ಅಂದ್ರೆ ದಟ್ ಡಿಟರ್ಸ್ ಅಟ್ಯಾಕರ್ಸ್.
ಅಟ್ಯಾಕರ್ಸ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ. ಡಿಟರ್ಸ್ ಅಂದ್ರೆ ಟು ಪ್ರಿವೆಂಟ್ ಅಂತ. ಬೇರೆಯವರು ಅಟ್ಯಾಕ್ ಮಾಡುವಾಗ, ಬೇರೆ ಪ್ರಾಣಿಗಳು ಅಥವಾ ಯಾರಾದ್ರೂ ಅಟ್ಯಾಕ್ ಮಾಡುವಾಗ ಅದರಿಂದ ಅವು ಪ್ರಿವೆಂಟ್ ಮಾಡ್ಕೊಳ್ಳಿಕ್ಕೆ, ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವು ಅನ್ ಅನ್ಪ್ಲೆಸೆಂಟ್ ಅವರನ್ನ ಬಿಡುತ್ತವೆ ತಮ್ಮ ಶರೀರದಿಂದ. ಗಿವ್ ಆಫ್ ಅಂತ. ಆಫ್ ಅಂದ್ರೆ ಬಿಟ್ಬಿಡೋದು, ಗಿವ್ ಆಫ್ ಬಿಡೋದು ಹೊರಗಡೆ. ಎಸ್. ಕ್ವಶನ್ ನಂಬರ್ 27. ಚಿಲ್ಡ್ರನ್ ಆರ್ ಡ್ಯಾಶ್ ಈಟಿಂಗ್ ಸ್ವೀಟ್ಸ್. ತುಂಬಾ ಈಸಿ ಇದೆ. ಎಸ್. ಲೈಕ್ ಟು. ಆಪ್ಷನ್ ಬಿ ಫಾಂಡ್ ಆಫ್. ಆಪ್ಷನ್ ಸಿ ಫಾಂಡ್ ಡಬಲ್ ಎಫ್ OFF. ಫಾಂಡ್ ಆಫ್. ಆಪ್ಷನ್ ಡಿ ಟೇಕ್ ಆಫ್. ಎಸ್, ಟೆಲ್ ಮಿ. ಎಸ್, ಆಪ್ಷನ್ ಬಿ. ಎಸ್, ಆಪ್ಷನ್ ಬಿ. ನೋಡಿ, ಇನ್ನೊಂದು ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಚಿಲ್ಡ್ರನ್. ನಾನು ಅದನ್ನ ಕ್ವಶನ್ ಅನ್ನ ಫ್ರೇಮ್ ಮಾಡ್ಬೇಕಾಗಿತ್ತು, ಬಿಟ್ಟಿದ್ದೀನಿ. ಒಂದು ಈಗ ನೆನಪಾಗ್ತಾ ಇದೆ ನೋಡಿ. ಟೇಕ್ ಡಬಲ್ ಎಫ್ ಅಂತ ಬಂದ್ರೆ, ಸಿಂಗಲ್ ಎಫ್ ಅಲ್ಲ, ಟೇಕ್ ಡಬಲ್ ಎಫ್ ಬರ್ಬೇಕಿಲ್ಲ. ಟೇಕ್ ಆಫ್. ಟೇಕ್ ಆಫ್. ಏರೋಪ್ಲೇನ್ ಮೇಲ್ ಹಾರುತ್ತಲ್ಲ ನೆಲದಿಂದ, ಅದನ್ನ ನಾವು ಟೇಕ್ ಆಫ್ ಅಂತೀವಿ. ಅಕಸ್ಮಾತ್ ಅದೇನಾದ್ರು ಆ ಪ್ರೈಸ್ ಅಂತ ಒಂದ್ ಯಾವ್ದಾದ್ರು ಕ್ವಶನ್ ಬಂದ್ರೆ ಅದು ನೆನಪಿರ್ಲಿ. ವಿಮಾನ ರನ್ವೇ ಇಂದ ಟೇಕ್ ಆಫ್ ಆಗುತ್ತೆ, ಮೇಲೆ ಹಾರುತ್ತೆ ಅನ್ನುವಂತ ಕ್ವಶನ್ ಇದ್ರೆ ಅದಕ್ಕೆ ಟೇಕ್ ಆಫ್ ಬರಿಬೇಕು. OFF. ಟೇಕ್ ಆಫ್. ಇಲ್ಲಿ ಪದ ಬಂದಿದ್ದಕ್ಕೆ ನೆನಪಾಯ್ತು, ಅದನ್ನ ಫ್ರೇಮ್ ಮಾಡ್ಲಿಲ್ಲ. ಇಲ್ಲಿ ನೆನ್ಪಿಟ್ಕೊಂಡಿರಿ. ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಈಟಿಂಗ್ ಸ್ವೀಟ್ಸ್. ಓಕೆ. ಕ್ವಶನ್ ನಂಬರ್ 28. Dash new clothes mother said to her son. Option A, put on. Option B, put off. Option C, wear on. Option D, put in. Yes. Option. ಯೋಚನೆ ಮಾಡಿ. ಎಸ್, ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿ. ವೆರಿ ಈಸಿ, ಮುಂಚೆ ಬಂದಿತ್ತಿದು. ಎಸ್, ಪುಟ್ ಆನ್. ಮರಿಬಾರದು. ಪುಟ್ ಆನ್ ನ್ಯೂ ಕ್ಲಾತ್ಸ್ ಮದರ್ ಸೆಡ್ ಟು ಹರ್ ಸನ್. ಹೊಸ ಬಟ್ಟೆಗಳನ್ನ ಧರಿಸ್ಕೋ ಅಂತ ತಾಯಿ ಮಗನಿಗೆ ಹೇಳಿದ್ಲು ಅಂತ ಅರ್ಥ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 29. ದ ರಿವರ್ ಈಸ್ ಡ್ಯಾಶ್ ವಾಟರ್. ಆಪ್ಷನ್ ಎ ಫುಲ್ ಆಫ್. ಆಪ್ಷನ್ ಬಿ ಫುಲ್ ಆಫ್. ಮೊದಲನೇದರಲ್ಲಿ ಡಬಲ್ ಎಫ್ ಇದೆ, ಎರಡನೇದರಲ್ಲಿ ಸಿಂಗಲ್ ಎಫ್ ಇದೆ. ಆಪ್ಷನ್ ಸಿ ಫ್ಲೋ ಆಫ್. ಆಪ್ಷನ್ ಡಿ ಡೀಪ್ ಆನ್. ಎಸ್, ಯೋಚನೆ ಮಾಡಿ. ಎಸ್, ಆಪ್ಷನ್ ಬಿ. ದ ರಿವರ್ ಈಸ್ ಫುಲ್ ಆಫ್ ವಾಟರ್. ಎಸ್. ಕ್ವಶನ್ ನಂಬರ್ 30. Yes, we should dash our bad habits. Option A, give up. Option B, give in. Option C, put on. Option D, put out. Heari. ಯೋಚನೆ ಮಾಡಿ. ಎಸ್, ಆಪ್ಷನ್ ಎ, ಗಿವ್ ಅಪ್. ಗಿವ್ ಅಪ್ ಅಂದ್ರೆ ಬಿಟ್ಬಿಡೋದು. ವಿ ಶುಡ್ ಗಿವ್ ಅಪ್ ಅವರ್ ಬ್ಯಾಡ್ ಹ್ಯಾಬಿಟ್ಸ್. ನಾವು ನಮ್ಮ ಕೆಟ್ಟ ಹ್ಯಾಬಿಟ್ಗಳನ್ನು, ಕೆಟ್ಟ ಹವ್ಯಾಸಗಳನ್ನ ಬಿಟ್ಟು ಬಿಡಬೇಕು. ವಿ ಶುಡ್ ಗಿವ್ ಅಪ್ ಅವರ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ. ಗಿವ್ ಅಪ್ ಅಂದ್ರೆ ಬಿಟ್ಟು ಬಿಡೋದು. ಓಕೆ ಸ್ಟೂಡೆಂಟ್ಸ್, ಇದು ಇವತ್ತಿಗೆ ನಂದು ಫ್ರೇಸಲ್ ವರ್ಬ್ಸ್ ಕ್ವಶನ್ಸ್ 30 ಕ್ವಶನ್ಸ್ ಮುಗಿದಿದೆ. ಇವೆಲ್ಲನೂ ತುಂಬಾ ನೀಟಾಗಿ ನೋಡ್ಕೊಳ್ಳಿ, ಎಲ್ಲೂ ಕನ್ಫ್ಯೂಷನ್ ಆಗ್ಬೇಡಿ. ನೀಟಾಗಿ ಪ್ರಶ್ನೆ ಓದಿ, ಆಪ್ಷನ್ಸ್ ಓದಿ, ತುಂಬಾ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಓಕೆ, ಅಲ್ಲಿಗೆ ನಾನು ನಿಮ್ಗೆ ಇವತ್ತು ಇದುವರೆಗೆ ನಿಮ್ಗೆ ಎಲ್ಲ ಲೆಸನ್ಗಳು ಮುಗ್ದಿದಾವೆ, ಮತ್ತೆ ಎಲ್ಲ ಪೊಯಮ್ಗಳು ಮುಗ್ದಿದೆ, ಸಪ್ಲಿಮೆಂಟ್ ರೀಡಿಂಗ್ ಕೂಡ ಮುಗ್ದಿದೆ, ಮತ್ತೆ ಇನ್ನು ಗ್ರಾಮರ್ ಅಲ್ಲಿ ಸ್ವಲ್ಪ ಟಾಪಿಕ್ಸ್ ಬಾಕಿ ಉಳಿದಿದೆ. ಇದು ಸ್ವಲ್ಪ ಡಿಫಿಕಲ್ಟ್ ಇತ್ತು, ಯಾವುದು ಫ್ರೇಸಲ್ ವರ್ಬ್ಸ್. ಹಾಗಾಗಿ ಇದನ್ನ ನಾನು ನಿಮ್ಗೆ ಬೇಗ ಮಾಡ್ಕೊಟ್ಟಿದ್ದೀನಿ. ಇದನ್ನ ಪದೇ ಪದೇ ಕೇಳಿಸ್ಕೊಳ್ಳಿ, ವಿಡಿಯೋನ ಪದೇ ಪದೇ ನೋಡಿ. ಇನ್ನು ಬೋರ್ಡ್ ಇಂದ ಬಿಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ ಉಳಿದಿರೋ ಗ್ರಾಮರ್ ಟಾಪಿಕ್ಸ್ ಗಳನ್ನ ಎಕ್ಸಾಮ್ಗಿಂತ ಮುಂಚೆನೆ ಮುಗಿಸ್ಕೊಡ್ತೇನೆ ಮತ್ತೆ ನಾನು. ಮತ್ತೆ ನನ್ನ ಚಾನೆಲ್ ನಲ್ಲಿ ಎಲ್ಲಾ ಪಾಠಗಳು, ಪೊಯಮ್ ಮತ್ತೆ ಗ್ರಾಮರ್ ಟಾಪಿಕ್ಸ್ ಎಲ್ಲ ಇದೆ. ಮತ್ತೆ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು 6 ವಿಡಿಯೋಗಳು ಕೂಡ ಮಾಡಿದ್ದೀನಿ. ಗ್ರೇಡಿಂಗ್ ಸಿಸ್ಟಮ್ ಬಗ್ಗೆ, ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಯಾವ ರೀತಿ OMR ಶೇಡ್ ಮಾಡಬೇಕು, ಅದೆಲ್ಲ ಮಾಡಿದ್ದೀನಿ. ಎಲ್ಲವನ್ನು ನನ್ನ ವಿಡಿಯೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಎಕ್ಸಾಮ್ ಹತ್ರದಲ್ಲಿದೆ. ಹಾಗಾಗಿ ತುಂಬಾ ಎಲ್ಲಾ ಪಾಠಗಳನ್ನ ಬೇಗ ಬೇಗ ಕೇಳಿಸ್ಕೊಳ್ಳಿ. ನನ್ನ ಚಾನಲ್ ನಲ್ಲಿ ನೋಡ್ತಾ ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಎಲ್ಲ ವಿಡಿಯೋ ನಿಮಗೆ ಒಟ್ಟಿಗೆ ಸಿಗುತ್ತೆ. ಹುಡುಕಾಟದ ಅವಶ್ಯಕತೆ ಇರಲ್ಲ. ನೋಡ್ತಾ ನಿಮ್ಮ ನಾಲೆಡ್ಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಹಾರೈಸ್ತಾ, ಸ್ಟೂಡೆಂಟ್ಸ್ ನಿಮಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ, ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ಕ್ಲಿಕ್ ಆನ್ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. I see you soon with some other videos, children. Till then, have a nice day. Thank you.